ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಬನ್ನಿ, ಇವತ್ತು ಹಸು ಹಾಲಿಂದ ಗಿಣ್ಣು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೆ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಒಂದು ಪಾತ್ರೆ ತೊಗೊಂಡು ಹಾಲು 1 ಲೀಟ್ರ್ ಆಗೋಷ್ಟು. ಈ ಹಾಲು ಗಿಣ್ಣಾಲು ಅಂತಾರೆ. ಈ ಹಾಲು ಯಾವಾಗಲೂ ಸಿಗೋದಿಲ್ಲ. ಹಸು ಕರು ಹಾಕುತ್ತಲ್ವ ಆವಾಗ ಈ ಹಾಲು ಸಿಗೋದು. ಈ ಹಾಲನ್ನ ಚೆನ್ನಾಗಿ ಕಾಯಿಸ್ಕೊಬೇಕು. ಒಂದು 7 ಸತಿ ಹುಕ್ ಬರಬೇಕು. ಲೋ ಫ್ಲೇಮಲ್ಲೇ 7 ಸಲ ಹುಕ್ ಬರಬೇಕು. ಅವಾಗ ಚೆನ್ನಾಗಿರುತ್ತೆ ಹಾಲು. ಆಮೇಲೆ ಹಸಿ ವಾಸನೆಯೂ ಇರೋದಿಲ್ಲ. ಹಾಗೆ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬರುತ್ತೆ. ನೋಡಿ, ಈ ಥರ ಹಾಲು ಉಕ್ಕು ಬಂದಾಗ ತಿರ್ಗಿಸ್ಕೊತಾ ಇರಬೇಕು. ಲೋ ಫ್ಲೇಮಲ್ಲೇ ಇಕ್ಕೊಬೇಕು. ನೋಡಿ, ಈ ಥರ 7 ಸತಿ ಉಕ್ಕು ಬರಬೇಕು. ನನಗಂತೂ ಈ ಗಿಣ್ಣಂತೂ ತುಂಬ ಇಷ್ಟ. ನಮ್ಮ ಮನೆಯಲ್ಲಿ ನನಗೆ ರೂಢಿ ಮಾಡಿದ್ದು ನಮ್ಮ ಅಜ್ಜಿ. ಇದು ನಮ್ಮ ಅಜ್ಜಿ ಯಾವ ಥರ ಮಾಡ್ತಾಯಿದ್ರು ಅಂದರೆ ನೈಟೆಲ್ಲ ಫುಲ್ಲು ಕಾಯಿಸಿ ಎಲ್ಲ ಮಾಡ್ತಾಯಿದ್ರು. ನೋಡಿ, ಕಡಲೆ ಬೀಜ 1-2 ಟೇಬಲ್ ಸ್ಪೂನು, ಕಡಲೆಪಪ್ಪು 2 ಸ್ಪೂನು. ಇದು ಆಪ್ಷನಲ್ಲು, ನೀವು ಬೇಕಂದರೆ ಹಾಕ್ಕೊಬೋದು. ಕಡಲೆ ಬೀಜನ ಹುರಿದು ಹಾಕ್ಕೊಂಡಿದ್ದೀನಿ ನಾನು ಪುಡಿ ಮಾಡ್ಕೊಳಕ್ಕೆ. ತರ್ತರಿಯಾಗಿ ಪುಡಿ ಮಾಡ್ಕೊಬೇಕು ಇದನ್ನು. ನೋಡಿ, ಈ ಥರ ತರ್ತರಿಯಾಗಿ ಪುಡಿ ಮಾಡ್ಕೊಬೇಕು. ಮತ್ತು ರವೆ ಒಂದು 1/2 ಕಪ್ ಆಗೋಷ್ಟು ಇದನ್ನು ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಅವಲಕ್ಕಿನೂ ಅಷ್ಟೇ ಒಂದು ಅರ್ಧ ಕಪ್ಪು. ಮತ್ತು ನೋಡಿ, ಹಾಲು ಕಾದಿ ಇದು 7 ಸತಿ ಕಾದಿ ಉಕ್ಕು ಬಂದಿದೆ. ಅದಕ್ಕೆ ನಾನು ಬೆಲ್ಲ ಒಂದು 1/2 ಕಪ್ ಆಗೋಷ್ಟು ಹಾಕ್ಕೊತಾ ಇದ್ದೀನಿ. ನೀವು ಬೇಕಂದರೆ ಇನ್ನೂ ಸ್ವೀಟ್ ಹಾಕ್ಕೊಬೋದು, ಇನ್ನೂ ಬೆಲ್ಲ ಬೇಕಂದರೆ ಹಾಕ್ಕೊಬೋದು ನೋಡಿಕೊಂಡು. ಇದು ಬೆಲ್ಲ ಇದರಲ್ಲೇ ಕರಗಬೇಕು ಚೆನ್ನಾಗಿ. ಮತ್ತು ಒಡ್ಕೊಳುತ್ತೆ. ಒಡ್ಕೊಂಡಾಗ ಬಿಸಾಕೋಕ್ಕೆ ಹೋಗಬೇಡಿ ಹಾಲನ್ನ. ಒಡ್ಕೊಂಡ್ರೇ ಅದು ಹಾಲು ಚೆನ್ನಾಗಿರೋದು. ಕಾಯಿಸ್ಕೊಂಡು ಹಾಲು ಒಡ್ಕೊಂಡಾಗ ಈ ಅವಲಕ್ಕಿ ಅವೆಲ್ಲ ಏನಿರುತ್ತೋ ಅವೆಲ್ಲ ಹಾಕ್ಕೊಬೇಕು. ಅವಾಗೆ ಟೇಸ್ಟ್ ಚೆನ್ನಾಗಿರೋದು. ಚೆನ್ನಾಗಿ ಕಾಯಿಸ್ಕೊಬೇಕು ಹಾಲನ್ನ. ನೋಡಿ, 1/2 ಕಪ್ ಅವಲಕ್ಕಿ ತೊಗೊಂಡಿದ್ದೆ, ನೆನೆಸಿ ತೊಳೆದು ಇಟ್ಕೊಂಡಿದ್ದೀನಿ ನಾನು. ಅದನ್ನು ಹಾಕ್ಕೊತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ತಿರ್ಗಿಸ್ಕೊಂಡ್ಮೇಲೆ 1/2 ಕಪ್ ಆಗೋಷ್ಟು ರವೆನ ಹುರ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಕಡಲೆ ಬೀಜ ಮತ್ತು ಕಡಲೆಪಪ್ಪು ಹುರ್ಕೊಂಡಿರ್ತೀವಲ್ವ ಪುಡಿ ಮಾಡಿಕೊಂಡು, ಅದನ್ನು ಹಾಕ್ಕೊಬೇಕು. ಹಾಕ್ಕೊಂಬಿಟ್ಟು ಚೆನ್ನಾಗಿ ತಿರ್ಗಿಸ್ಕೊಂಬಿಟ್ಟು ಏಲಕ್ಕಿ ಪುಡಿ 1 ಟೇಬಲ್ ಸ್ಪೂನ್ ಹಾಕ್ಕೊಬೇಕು. ಏಲಕ್ಕಿ ಹಾಕ್ಕೊಂಡ್ಮೇಲೆ ಲೋ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ತಿರ್ಗಿಸ್ಕೊಂಡು ತಟ್ಟೆ ಮುಚ್ಕೊಬೇಕು ಒಂದು 5 ಮಿನಿಟ್ಸು. ನೋಡಿ, ಏಲಕ್ಕಿ ಪುಡಿ 1 ಟೇಬಲ್ ಸ್ಪೂನು ಹಾಕ್ಕೊಂಬಿಟ್ಟು ಲೋ ಫ್ಲೇಮಲ್ಲೇ ಒಂದು 5 ನಿಮಿಷ ಬಿಸಿ ಆಗಕ್ಕೆ ಬಿಡಿ. ಅದಾದಮೇಲೆ ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಹಸು ಹಾಲಿನ ಗಿಣ್ಣು ರೆಡಿಯಾಗಿದೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಧನ್ಯವಾದಗಳು ಫ್ರೆಂಡ್ಸ್.